ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಸಿ ಸೆಕ್ಷನ್ ಡೆಲಿವರಿ ಬಳಿಕ ಇನ್ನೊಂದು ಮಗು ಪಡೆಯಲು ಎಷ್ಟು ಅಂತರವಿರಬೇಕು? ಮಹಿಳೆಯರಿಗೆ ಇಲ್ಲಿದೆ ಮಹತ್ವದ ಮಾಹಿತಿ. ನೈಸರ್ಗಿಕ ಹೆರಿಗೆಗೆ ಹೋಲಿಕೆ ಮಾಡಿದರೆ ಮಹಿಳೆಯರು ಸಿ ಸೆಕ್ಷನ್ ಹೆರಿಗೆಯಿಂದ ಗುಣಮುಖರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ಆಪರೇಷನ್ನಿಂದಾಗಿ ಉಂಟಾದ ಗಾಯ ಮಾಸಲು ಕೆಲವು ದಿನಗಳ ಅವಶ್ಯಕತೆ ಇರುವುದರಿಂದ ಈ ಸಮಯದಲ್ಲಿ ಹೆಚ್ಚು ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಸಲಹೆ ನೀಡುತ್ತಾರೆ. ಅಲ್ಲದೆ ಯಾವ ಮಹಿಳೆಯು ಸಿ ಸೆಕ್ಷನ್ ಮೂಲಕ ಹೆರಿಗೆ ಮಾಡಿಸಿಕೊಳ್ಳುತ್ತಾರೋ ಅವರು ಇನ್ನೊಂದು ಮಗು ಮಾಡಿಕೊಳ್ಳಲು 2 ವರ್ಷಗಳ ಅಂತರ ಕಾಯ್ದುಕೊಳ್ಳಬೇಕು ಎಂದು ವೈದ್ಯರು ಹೇಳುತ್ತಾರೆ. ಆದರೆ ಕೆಲವು ತಾಯಂದಿರು ತಮ್ಮ ಮೊದಲ ಮಗುವಿಗೆ ಜನ್ಮ ನೀಡುವಾಗಲೇ 35 ವರ್ಷ ಮೀರಿದ್ದರೆ ಇಂತಹ ಸಂದರ್ಭಗಳಲ್ಲಿ ಇನ್ನೂ 2 ವರ್ಷ ಅಂತರದ ಬಳಿಕ ಮತ್ತೊಂದು ಮಗುವಿಗೆ ಗರ್ಭವತಿಯಾಗುವ ಸಾಧ್ಯತೆಗಳು ಕಡಿಮೆಯಾಗುವ ಹಿನ್ನೆಲೆಯಲ್ಲಿ ವೈದ್ಯರು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಮತ್ತೊಂದು ಮಗುವಿನ ನಿರ್ಧಾರಕ್ಕೆ ಬರುವಂತೆ ಸೂಚಿಸುತ್ತಾರೆ. ಆದರೆ ಸಿ ಸೆಕ್ಷನ್ಗೆ ಒಳಗಾದ ಮಹಿಳೆಯರ ದೇಹದಲ್ಲಿ ಉಂಟಾದ ಬದಲಾವಣೆಗಳು ಸರಿಯಾಗಿ ಆಕೆ ಸಾಮಾನ್ಯ ಸ್ಥಿತಿಗೆ ಮರಳಲು ಕನಿಷ್ಠ 2 ವರ್ಷಗಳ ಕಾಲಾವಕಾಶ ಬೇಕೇ ಬೇಕು ಎಂದು ವೈದ್ಯಕೀಯ ವಿಜ್ಞಾನ ಹೇಳುತ್ತದೆ. ಈ ಅವಧಿಯಲ್ಲಿ ಆಕೆ ತನ್ನ ದೇಹದಲ್ಲಾದ ಬದಲಾವಣೆಗಳನ್ನು ಸರಿಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪೋಷಕಾಂಶದ ಕೊರತೆ ಕಾಡಬಹುದು. ಕೇವಲ ಇದು ಮಾತ್ರವಲ್ಲ, ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ 2 ರಿಂದ 3 ವರ್ಷಗಳ ಅಂತರ ಕಾಯ್ದುಕೊಂಡಾಗ ಮೊದಲನೇ ಮಗುವಿಗೆ ತಾಯಿಯ ಹಾಲು ಹೆಚ್ಚು ಸಮಯಗಳವರೆಗೆ ಸಿಗಲಿದೆ. ತಾಯಿಯ ಹಾಲು ಮಗುವಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದರಿಂದ ಮೊದಲನೇ ಮಗುವು ದಷ್ಟಪುಷ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಒಂದು ವೇಳೆ ಮೊದಲನೇ ಮಗು ಜನಿಸಿದ ವರ್ಷದ ಒಳಗಾಗಿ ಎರಡನೇ ಮಗುವಿನ ನಿರ್ಧಾರಕ್ಕೆ ಬಂದಲ್ಲಿ ಮೊದಲನೇ ಮಗು ಸರಿಯಾಗಿ ಎದೆ ಹಾಲು ಸಿಗದೆ ಪೋಷಕಾಂಶದ ಕೊರತೆಯಿಂದ ಬಳಲಬೇಕಾಗಿ ಬರುತ್ತದೆ. ಮಕ್ಕಳ ಜನನ ನಡುವೆ ಅಂತರ ಕಾಯ್ದುಕೊಳ್ಳುವುದು ತಾಯಿ ಹಾಗೂ ಮಗು ಇಬ್ಬರ ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮ ಆಯ್ಕೆ. ಒಂದು ಮಗುವಿನ ಜನಿಸಿದ ಬಳಿಕ ತನ್ನ ತಾಯಿಯ ಆರೋಗ್ಯದ ಕಡೆಯೂ ಗಮನ ಹರಿಸಿ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಂಡು ದೇಹದಲ್ಲಿ ಎಲ್ಲ ರೀತಿಯ ಪೋಷಕಾಂಶ ಜೀವಸತ್ವಗಳನ್ನು ಮರುಸ್ಥಾಪನೆ ಮಾಡಿಕೊಂಡು ಜೊತೆಯಲ್ಲಿ ಮಾನಸಿಕವಾಗಿಯೂ ಸದೃಢಳಾದಾಗ ಮಾತ್ರ ಆಕೆ ಮತ್ತೊಂದು ಆರೋಗ್ಯಕರ ಮಗುವಿಗೆ ಜನ್ಮ ನೀಡಲು ಸಾಧ್ಯವಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.